ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಂ, ನಾನ್ ವೆಜ್ಜಲ್ಲಿ ಈ ಥರ ಎಲ್ಲೂ ಕೊಡೋದು ಸಾಧ್ಯ ಇಲ್ಲ. ಒಂದು ಸತಿ ವಿಸಿಟ್ ಮಾಡಿ, ಇಲ್ಲಿ ನೀವು ಫಿದಾ ಆಗೋಗ್ಬಿಡ್ತೀರಾ ನೋಡಿ. ಹಾಂ 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 ಹಾಂ, ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾಯಿದ್ದೀರಾ ಸರ್ ನಮ್ಗೆ ಅನ್ಸಿದ ಮಟ್ಟಿಗೆ. ಎಲ್ಲ ತಿನ್ನಲಿ ಅಂತ ಚೆನ್ನಾಗಿದೆ ಸರ್. ಹಾಂ ಹಾಂ ಹಾಂ, ಅಲ್ಲಿ ಡಿಪ್ ಮಾಡಿ ತಿಂತಾಯಿದ್ರೆ ಸಖತ್ತಾಗಿದೆ. ಚಿಕನ್ನು ಇಲ್ಲಿ ನೋಡಿ, ಚಿಕನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುದ್ದೆ ನೋಡಿ. ಹಾಯ್, ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಎಲ್ಲಪ್ಪ ಅಂದರೆ ರಾಜ್ಕುಮಾರ್ ಸಮಾಧಿಯಿಂದ ಹಂಗೆ ಬರ್ತಾ ಇದ್ದೆ. ಇಲ್ಲೊಂದು 100 ರೂಪೀಸ್ಗೆ ಫುಲ್ ಮೀಲ್ಸ್ ಊಟ ಕೊಡ್ತಾರಂತೆ, ನಾನ್ ವೆಜ್ಜು. ಎಲ್ಲಂತೇಳ್ಬಿಟ್ಟು ನಾನು ಟೆನ್ಷನಲ್ಲಿ ಇದೇ ರೋಡಲ್ಲಿ ಅಲ್ಲಿ ರಾಜ್ಕುಮಾರ್ ಸಮಾಧಿ ಇದೆ. 100ರಿಂದ 150 ಮೀಟ್ರ್ ಏನಾದರೂ ನಾವು ದೂರ ಬಂದ್ವಿ ಅಂದರೆ ಇಲ್ಲಿ ನಮಗೆ ಸಿಗುತ್ತೆ ನವೀನ್ ಫುಲ್ ಮೀಲ್ಸ್ ಮೆಸ್ ಅಂತೇಳ್ಬಿಟ್ಟು. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನವೀನ್ ಫುಲ್ ಮೀಲ್ಸ್ ಮೆಸ್ ಅಂತೇಳ್ಬಿಟ್ಟು ಚಿಕನ್ ಊಟ, ಮೀನು ಊಟ, ಚಪಾತಿ ಊಟ ಯಾವುದೇ ಕೊಂಡ್ರೂ ಕೂಡ 100 ರೂಪಾಯಿ ಮಾತ್ರ. ಅದಕ್ಕೆ ನಾನಿಲ್ಲಿ ತಿನ್ನೋಕ್ಕೆ ಅಂತ ಬಂದಿದ್ದೀನಿ. ನೋಡೋಣ, ಪ್ರತಿ ಭಾನುವಾರ ಕಾಲ್ ಸೂಪ್, ಇಡ್ಲಿ ದೋಸೆ, ಬಿರಿಯಾನಿ, ಕಬಾಬ್, ಕುಷ್ಕ ಇದೆಲ್ಲನೂ ಕೂಡ ಸಿಗುತ್ತಂತೆ. ನವೀನ್ ಎಲ್ಲಿದೆ ಹೋಟ್ಲಪ್ಪ ಅಂದರೆ ಮಾರ್ಕ್ ಮಾಡಿದ್ದಾರೆ ನೋಡಿ, ಅಲ್ಲಿದೆ. ಬನ್ನಿ ಇವಾಗ ನವೀನ್ ನಾಟಿ ಸ್ಟೈಲ್ ಫುಲ್ ಮೀಲ್ಸ್ ತಿನ್ನೋಣ. ಇಲ್ಲಿ ಚಿಕನ್ ಊಟ, ಮೀನು ಊಟ, ಚಪಾತಿ ಊಟ 100 ರೂಪೀಸ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಟೇಸ್ಟ್ ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ. ಯಜಮಾನ ನಮಸ್ತೆ. ನಮಸ್ತೆ, ಹೇಳಿ ಸರ್. ಏನು ಸರ್ ಹೆಸರು ನಿಮ್ಮದು? ಸ್ವಾಮಿ. ಏನು ಹೋಟೆಲ್ ಹೆಸರು? ನವೀನ್. ಹೌದಾ, ಏನೇನು ಸಿಗುತ್ತೆ ಸರ್ ಇಲ್ಲಿ? ಸರ್ ಚಿಕನ್ ಊಟ, ಹಾಂ, ಚಪಾತಿ. ಓಕೆ. ಚಿಕನ್ ಊಟ 6 ಪೀಸ್ ಚಿಕನ್, ಒಂದು ಮುದ್ದೆ, ರೈಸು, ಅನೇಕ ಊಟ. ಓಕೆ. ನೀವು ಮುದ್ದೆ ಬೇಡ ಅಂದರೆ ಚಪಾತಿ ರೈಸು. ಓಕೆ. ಅದೇ ಅನೇಕ ಊಟ 100 ರೂಪಾಯಿ. ಹಾಂ ಹಾಂ, ಪಿಸ್ಸು. ಫಿಶ್ ಅದು? ಫಿಶ್ ಇದು. ಹಾಂ, ಇದು ಪಿಸ್ ಊಟ. ಏನು ಒಂದು ಪೀಸ್ ಬರುತ್ತೆ ಇದಕ್ಕೆ? ಪಿಸ್ಸು, ಹಾಂ, ಚಪಾತಿ, ಹಾಂ, ರೈಸು. ಹಾಂ. ಆಯಿತಾ? ಇದು ನಾಟಿ ಕೋಳಿ. ನಾಟಿ ಕೋಳಿ. ಹಾಂ ಹಾಂ, ನಾಟಿ ಕೋಳಿ 6 ಪೀಸ್ ಕೊಡ್ತೀವಿ. 6 ಪೀಸ್ ಕೊಡ್ತೀರಾ? ಮುದ್ದೆ, ರೈಸು. ಅದೆಷ್ಟು? 100 ಅದು? 100 ಅದು 100. ಓಕೆ. ಅಲ್ಲಿ ಅದು ತಲೆ ಮಾಂಸ ಇದೆ, ಬೋಟಿ ಐತೆ, ಹಾಂ, ಕಾಲ್ ಸೂಪ್ ಇದೆ. ಹಾಂ, ಅದು 180 ರೂಪಾಯಿ. 180 ರೂಪಾಯಿ ತಲೆ ಮಾಂಸ. ಹಾಂ, ಬೋಟಿ 180 ರೂಪಾಯಿ. ಓಕೆ. ಚಿಕನ್ ಊಟ ಮತ್ತು ಫಿಶ್ ಊಟ 100 ರೂಪೀಸ್. 100 ರೂಪೀಸ್. ಓಕೆ. 100 ರೂಪೀಸ್. ಹ್ಞೂ. ಎಲ್ಲಿ ಬರುತ್ತೆ ಇದು ಲೊಕೇಶನು? ರಾಜ್ಕುಮಾರಿಂದ 200 ಮೀಟ್ರು. ಓಕೆ. ನಂದಿನಿ ಲೇಔಟ್ ಕಡೆಗೆ ಹೋಗೋ ರೂಟು ಈ ಕಡೆ. ಲೆಫ್ಟ್ ಸೈಡು. ಹಾಂ, ಹೋಲ್ಸೇಲ್ ಪಕ್ಕ. ಓಕೆ. ನಮ್ಮದೇ ನವೀನ್. ಹಾಂ, ಓಕೆ. ಇವಾಗ ಎಷ್ಟೊತ್ತು, ಯಾವಾಗಿಂದ ಓಪನ್ ಇರುತ್ತೆ ಸರ್? ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸರ್ ನೈಟ್ 10 ಗಂಟೆ. ಭಾನುವಾರ ಬೆಳಗಿನ ಜಾವ 5 ಗಂಟೆಯಿಂದ ನೈಟ್ 10 ಗಂಟೆ ಭಾನುವಾರ ಮಾತ್ರ. ಬೇಗ ಭಾನುವಾರ ತೆಗಿತೀವಿ. ಕಾಲ್ ಸೂಪ್ ಇದೆ, ಬಿರಿಯಾನಿ ಇದೆಲ್ಲ ಇದೆ. ಬೆಳಿಗ್ಗೆ ಇರುತ್ತೆ? ಬೆಳಿಗ್ಗೆ. ಓಕೆ. 5 ಗಂಟೆಗೆ. ನೀವು ಯಾವಾಗ ಸ್ಟಾರ್ಟ್ ಆಗಿದೆ ಇದು ಇಲ್ಲಿ? ಇವಾಗ 10 ಗಂಟೆಗೆ. ಇಲ್ಲ, ಓಪನ್ ಅಲ್ಲ, ಓಪನಿಂಗ್ ಯಾವಾಗ ಆಯ್ತು ಇದು? ಇಲ್ಲಿಗೂ ಆಗಿ 2 ತಿಂಗಳ ಮೇಲೆ 12 ದಿವಸ ಆಗುತ್ತೆ. 2 ತಿಂಗಳಾಗೋಯ್ತಾ? 12 ದಿವಸ. ಓಕೆ. ರೆಸ್ಪಾನ್ಸ್ ಎಲ್ಲ ಹೇಗಿದೆ, ಏನು ಹೇಳ್ತಾರೆ? ಚೆನ್ನಾಗಿದೆಯಾ? ಸ್ಟಾರ್ಟಿಂಗಲ್ಲಿ ಏನಿದ್ರು ನಮಗೆ ಜನಗಳು, ಹಾಂ, ಇವತ್ತು ಮಿಸ್ ಮಾಡಿಲ್ಲ ಅವರು. ಹಾಂ, ಊಟ ಮಾಡಿ ಪಾರ್ಸಲ್ ಮಾಡಿಸ್ಕೊಡೋದು. ಹೌದು. ಓಕೆ. ಊಟ ಮಾಡಿ ಪಾರ್ಸಲ್ ಮಾಡ್ತೀವಿ. ಈಗ 100 ರೂಪಾಯಿ, ಈಗ 100 ರೂಪಾಯಿಗೆ ಈಗ ಊಟ ಕೊಡ್ತಾಯಿದ್ದೀರಾ, ಇದು ವರ್ತ್ ಅನ್ಸುತ್ತಾ ನಿಮಗೆ ಯಾವ ರೀತಿ ಅಂತ? ನಿಮಗೆ ಮಿಕ್ಕಬೇಕಲ್ಲ ಅಂತ ಸರ್. ನಮಗೆ ನಾವು ಏನಂದರೆ, ಹಾಂ, ನಾವು ಬಡವರಿಗೆ ಇದಾಗಲಿ ಅಂತೇಳಿ ನಾವು ಊಟ ಮಾಡ್ತಾ ಇರೋದು. ಓಕೆ. ನಮ್ಮ ಓನ್ ಕೋಳಿ ಇದೆ. ಹಾಂ, ಓಕೆ. ಕೋಳಿ ಅಂಗಡಿ ಇದೆ. ಕೋಳಿ ಅಂಗಡಿಯಿಂದ ನಮ್ಗೆ ಕೊಡ್ತಾಯಿದ್ದೀವಿ. ರೈಸು ಅಷ್ಟೇ, ನಾವು ಇಲ್ಲೆಲ್ಲೂ ಹಾಕ್ಸಲ್ಲ. ಊರಿಲ್ಲ ಇದು ರೈಸ್ ಮಿಲ್ಲು. ಓಕೆ. ರೈಸ್ ಮಿಲ್ಲಲ್ಲಿ ನಾವು ಊಟ ಅಲ್ಲಿಂದ ಹಾಕ್ಸ್ಕೊಳ್ತೀವಿ. ಒಂದ್ಸಲ 50 ಮೂಟೆ ಹಾಕ್ಸಿದ್ದೀವಿ. ಈಗ 50 ಮೂಟೆ ಹಾಕ್ಸಿ ಹೆಚ್ಚಿಗೆ ಮೇಲೆ ಒಂದು 30 ಮೂಟೆ ಖಾಲಿ ಆಗಿದೆ. ಒಂದು ದಿವ್ಸಕ್ಕೆ 1 ಮೂಟೆ ಖಾಲಿ ಆಯ್ತು. ಅದರಿಂದ ನಾವು ಅಲ್ಲಿ ಹಾಕ್ಸ್ಕೊಳ್ತೀವಿ. ಜನ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಓಕೆ. ನಿಮ್ಗೆ ಮುಂಚೆ ಏನಾದ್ರು ಹೋಟೆಲ್ ಬಿಸ್ನೆಸ್ ಇತ್ತಾ? ಈಗ ಇಲ್ಲ, ನಾವು ಚೌಟ್ರಿಲಿ ಮಾಡ್ತಾ ಇದ್ವಿ. ಮದುವೆ ಕೆಲಸ ಮಾಡ್ತಾ ಇದ್ವಿ. ಅಡುಗೆ ಕೆಲಸ ಮಾಡ್ತಾ ಇದ್ದೋ. ಈಗ ಏಜ್ ಸ್ವಲ್ಪ ಇದಾಯ್ತಲ್ಲ, ಅದು ಹೋಟ್ಲ್ ಓಪನ್ ಮಾಡೋದು ಮಾಡಿದ್ವಿ. ಜನಕ್ಕೆ ಒಳ್ಳೇದಲ್ಲಿ. ಯಾರು ನೀವು ಒಬ್ಬರೇ ಇರೋದಾ, ಇನ್ನೊಬ್ರು ಯಾರಿದ್ದಾರೆ ಜೊತೆಗೆ? ಇಲ್ಲ, ನಮ್ಮ ಬ್ರದರ್ ಇದ್ದಾರೆ. ಎಲ್ಲ ಸೇರ್ ಮಾಡ್ತಾ ಇದ್ದೀರಾ? ಓಕೆ. ಇದೇನಾದ್ರು ಅಂದರೆ ಲೀವು ಅಥವಾ ಏನಾದ್ರು ಇರುತ್ತಾ? ಕ್ಲೋಸ್ ಇರುತ್ತಾ ಯಾವತ್ತಾರು? ಇಲ್ಲ, ಸೋಮವಾರ ಮಾತ್ರ. ಸೋಮವಾರ ಕ್ಲೋಸು. ಉಳಿದಿರೋ ದಿನ ಎಲ್ಲ ಫೋನ್ ಮಾಡ್ತಾರೆ, ಓಪನ್ ಮಾಡಿದ್ದೀರಾ ಅಂತ. ಒಂದು ರಜಾ ಬೇಕಲ್ಲ, ಒಂದು ರಜಾ ಇಲ್ಲ ಮಾಡಕ್ಕಲ್ಲ. ಓಕೆ. 100 ರೂಪಾಯಿ ಯಾಕೆ ಉದ್ದೇಶದಿಂದ ಕೊಡ್ತಾ ಇದ್ದೀರಾ ಇದು? 100 ರೂಪಾಯಿ ಕೊಡ್ತಾ ಇದ್ರಲ್ಲ, ಯಾಕೆ ಉದ್ದೇಶ? ಅಂದರೆ ನಾರ್ಮಲ್ ಆಗಿ ಬೇರೆ ಥರ ಇರುತ್ತೆ. ಹಾಂ, ನೋಡಿದ್ರೇನೆ
ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಅನ್ಸಿದ ಮಟ್ಟಿಗೆ ಎಲ್ಲ ತಿನ್ನಲಿ ಅಂತ. ಚೆನ್ನಾಗಿದೆ ಸರ್. ಹಾಂ 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 ನಮ್ಮ ಸ್ಟಾರ್ಟಿಂಗ್ ಏನು ಬರ್ತಾರೆ ಸಹ ಇವತ್ತು ಯಾರು ಮಿಸ್ ಮಾಡಿಲ್ಲ, ಹಾಂ ಹಾಂ ಊಟ ಮಾಡ್ತಾರೆ. ಚಪಾತಿ ಬೇಕಾದ್ರೆ ಚಪಾತಿ, ಮುದ್ದೆ ಬೇಕಾದ್ರೆ ಮುದ್ದೆ, ಮುದ್ದೆ ಬೇಕಾದ್ರೆ ಯಾವ್ದು ಬೇಕೋ ತಗೋಬೋದು. ಚಪಾತಿ ಎರಡೇ ಕೊಡೋದು, ಮುದ್ದೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮುದ್ದೆ ಯಾಕೆ ಸರ್ ಅಂತ ನಾನು ಹಾಂ ದೊಡ್ಡ ಮಾತು ಬೇಡ ಸರ್. ಸರಿಗ ಅಂದರೆ ಮುದ್ದೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಿನ್ಬೋದು, ಚಪಾತಿ ಎರಡು, ಚಪಾತಿ ಎರಡೇ ಕೊಡೋದು, ಹಾಂ ಮುದ್ದೆ ಬೇಕಾದ್ರೆ ಎರಡೇ, ಇನ್ನೊಂದು ಇಸ್ಕೊಂಡು ಊಟ ಮಾಡಿ. ಇಸ್ಕೊಂಡು ಊಟ ಮಾಡಲಿ. ರೈಸ್ ಬೇಕಾದ್ರೆ ಎಷ್ಟು ಬೇಕಾ ಅಷ್ಟು. ಹಾಂ ಸರ್ ಬನ್ನಿ 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 ಊಟ ಮಾಡಿದ್ರಲ್ಲ ನಿಮ್ಗೆ ಹೇಗೆ ಅನಿಸ್ತೇಳಿ ಇನ್ನೊಂದ್ಸತಿ. ತುಂಬ ಚೆನ್ನಾಗಿದೆ. ಹಾಂ ಎಲಿಜಿಬಲ್ ರೇಟಲ್ಲಿ ಪಾಪ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಫಿಶ್ ಕೊಡ್ಬೋದು, ಅದರಿಂದ ಮುದ್ದೆ 2 ಸಲ 2 ಮುದ್ದೆ ಆಗಲಿ 3 ಮುದ್ದೆ ಆಗಲಿ ಕೊಡ್ತಾರೆ. ತುಂಬ ಇದರಲ್ಲಿ ರೈಸು ಎಷ್ಟು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. 100 ರೂಪಾಯಿಗೆ ಈ ಪ್ರಪಂಚದಲ್ಲಿ ಯಾರು ಈ ಇದರಲ್ಲಿ ಅಷ್ಟೇ ಬೇಕಲ್ಲ ಸರ್, ಒಂದು 2 ಮುದ್ದೆ ತಿನ್ನೋಷ್ಟೆಲ್ಲ ಆಗ್ಬಿಡುತ್ತೆ. ನಾನ್ ವೆಜ್ ಊಟದಲ್ಲಿ ಯಾರು ಕೊಡೋ ಅಂತ ಇದಿಲ್ಲ ಸರ್. ಆದರೂ ಪುಣ್ಯಾತ್ಮ ಯಾರಿಗೋ ಒಂದು ದಾರಿ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ. ನಮ್ಮ ಆತ್ಮ ಸ್ನೇಹಿತ ಜೈ ಮಾತಿನಾರ ನನಗೆ ಕ್ಯಾಟ್ರಿಂಗ್ ಇದೆ, ಅವ್ರು ಕ್ಯಾಟ್ರಿಂಗ್ ಮಾಡ್ಕೊಡ್ತಾರೆ, ಎಲ್ಲರೂ ಮಾಡ್ಕೊಡ್ತಾರೆ. ಸರ್ ಕ್ಯಾಟ್ರಿಂಗ್ ತಗೊಳ್ತೀರಾ? ಕ್ಯಾಟ್ರಿಂಗ್ ಇದೆ. ದಯವಿಟ್ಟು ಯಾರನ್ನ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇವ್ರಿಗೆ ಒಳ್ಳೇದಾಗಲಿ ಅಂತ ಇದು ಮಾಡಿ ಒಂದು ಆರ್ಡರ್ ಕೊಡಿ ದಯವಿಟ್ಟು. ಆಗುತ್ತೆ ಆಗುತ್ತೆ ಸರ್, ಬರ್ತಾರೆ ಸರ್, ಬರ್ತಾರೆ ಸರ್. ಹೋಗಿ ತುಂಬಾ ಬಡವ ನಮ್ಮ ಜೈ ಮಾತಿನಾರಂತ ಹುಡುಗ ಬೆಳ್ಕೊಂಡು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಒಳ್ಳೆ ಇದನ್ನ ಮಾಡಿ ಕೊಟ್ಟು ಇದನ್ನ ಮಾಡಿಕೊಡಿ. ಸರಿ ಸರಿ ಸರ್. ಕ್ಯಾಟ್ರಿಂಗ್ ಆದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾರೆ ಯಾವ ನಂಬರ್ಗೆ? ಈ ನಂಬರ್ ಸರ್. ಈ 2 ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡೋದಾಗುತ್ತಾ? 2 ನಂಬರ್ ಮಾಡಿ, 2ರಲ್ಲಿ ಯಾವ್ದಾರು ಒಂದು. ಯಾವ್ದಾರು ಸರಿ. ಹಾಂ ಓಕೆ ಸ್ನೇಹಿತರೆ, ಇಲ್ಲಿದೆ ನೋಡಿ. ಈ ನಂಬರ್ಗೆ ಕ್ಯಾಟ್ರಿಂಗ್ ಏನಾದ್ರು ಬೇಕಾದರೆ ನಾನ್ ವೆಜ್ ಊಟಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಎಲ್ಲ ಕಾಂಟ್ಯಾಕ್ಟ್ ಈ ರೀತಿ ಎಲ್ಲ ಸಿಗುತ್ತೆ. ಇವಾಗ ಬನ್ನಿ ನಾವು ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿ ನಿಮಗೆ ತಿಳಿಸ್ತೀನಿ ಹೇಗಿದೆ ಅಂತ. ಇವಾಗ ಮುದ್ದೆ ಊಟ ತಗೋತಾ ಇದ್ದೀನಿ. ಓಕೆ, ಇವಾಗ ಮುದ್ದೆ ತಿನ್ನೋಣ. ಮುದ್ದೆ ನೋಡ್ಬೋದು, ಮುದ್ದೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಚಿಕನ್ ಪೀಸ್ಗಳು ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಂ 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 ಅಲ್ಲಿ ಡಿಪ್ ಮಾಡಿ ತಿಂತಾಯಿದ್ರೆ ಸಖತ್ತಾಗಿದೆ ಚಿಕನ್ನು. ಇಲ್ಲಿ ನೋಡಿ, ಚಿಕನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುದ್ದೆ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಮುದ್ದೆ ಎಷ್ಟು ಬೇಕಾದ್ರೂ ನೀವು ತಿನ್ಬೋದು. 1 ಅಲ್ಲ 2 ಅಲ್ಲ 3 ಕೇಳಿದ್ರು 3 ಮುದ್ದೆ ಹಾಕ್ತಾರೆ. ಸೂಪರಾಗಿದೆ. ಒಂದು ಸತಿ ವಿಸಿಟ್ ಮಾಡಿ, ಇಲ್ಲಿ ನೀವು ಫಿದಾ ಆಗೋಗ್ಬಿಡ್ತೀರ ನೋಡಿ. ಹಾಂ 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 ತುಂಬ ಚೆನ್ನಾಗಿದೆ. ಬೇರೆ ಕಡೆ ಚಿಕನ್ ಅಷ್ಟೇ ತೊಗೊಂಡ್ರೆ ಇಷ್ಟೇ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಇಷ್ಟೇ ಕೊಡೋದು. ಮತ್ತು ಇದಕ್ಕೆ 60 ರೂಪಾಯಿ 70 ರೂಪಾಯಿ ತಗೋತಾರೆ. ಮುದ್ದೆ ಆದರೆ 20ರಿಂದ 25 ರೂಪಾಯಿಗೆ ಒಂದು. ಇಲ್ಲಿ ಆ ಥರ ಏನಿಲ್ಲ. ಹಾಂ 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 ಸೂಪರಾಗಿದೆ ಮುದ್ದೆ ಮಾತ್ರ. ಮುದ್ದೆ ರೈಸು ಎಲ್ಲ ಸಖತ್ತಾಗಿದೆ. ಶೇರ್ವಾ ಇದೇನು ಗ್ರೇವಿ ಇರುತ್ತಲ್ಲ, ಗ್ರೇವಿನೂ ಕೂಡ ಸಖತ್ತಾಗಿದೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನಿಂತ್ಕೊಂಡು ತಿಂತಾ ಇರೋದು. ಇವಾಗ ಖಾಲಿ ಆಯ್ತಲ್ಲೆಲ್ಲ. ಎಷ್ಟೊತ್ತವರೆಗೂ ವೇಟ್ ಮಾಡಿ ಇವಾಗ ತಿಂತಾ ಇರೋದು. ತುಂಬ ಚೆನ್ನಾಗಿದೆ. ಏನು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಸೂಪರಾಗಿದೆ. ನಿಮ್ಗೆ ಚಪಾತಿ ಬೇಕು ಅಂದರೆ 2 ಚಪಾತಿ ಸಿಗುತ್ತೆ, ಮುದ್ದೆ ಬೇಕು ಅಂದರೆ ಅನ್ಲಿಮಿಟೆಡ್ ಸಿಗುತ್ತೆ. ರೈಸ್ ಮಾತ್ರ ಅನ್ಲಿಮಿಟೆಡು. ಅನ್ಲಿಮಿಟೆಡ್ ಮುದ್ದೆ ಊಟ. ಚಿಕನ್ 7-8 ಪೀಸ್ ಹಾಕ್ತಾರೆ, ಸಾಕಾಗುತ್ತೆ ನಿಮ್ಗೆ ಅಷ್ಟೇ. ಮನುಷ್ಯ ಎಷ್ಟು ತಿಂತಾರೆ ಹೇಳಿ? ಎಷ್ಟು ತಿನ್ನೋದ್ರಲ್ಲಿ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಹೇಳಿ ಸರ್, ಹೇಗೆ ಟೇಸ್ಟ್ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ನಂಬರ್ 1. ದೊಡ್ಡದಲ್ಲ ಅಂದರೆ ಇವತ್ತೇ ಫಸ್ಟ್ ಬಂದಿರೋದು ಹೆಂಗೆ ಮುಂಚೆ ಬಂದ? ಸರ್ ನಾವು ಡೈಲಿ ಬರ್ತಾ ಇದ್ದೀವಿ. ಇದು ಯಾವತ್ತು ಓಪನ್ ಆಗಿದೆ ಅವತ್ತಿನಿಂದ ಬರ್ತಾ ಇದ್ದೀವಿ. ಏನು ತಗೊಳ್ತೀರಾ ಬಂದಾಗ? ಸರ್ ಏನು ತಗೊಳ್ತೀರಾ ಬಂದಾಗ? ಚಿಕನು ಪೀಸು ಎಲ್ಲ ತೊಗೊತೀವಿ, ಎಲ್ಲ ಚೆನ್ನಾಗಿದೆ. ಹೌದಾ? ನಂಬರ್ 1 ಆಗಿದೆ.
ಏನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅಂದರೆ ಈಗ 100 ರೂಪಾಯಿಗೆ ಮೀಲ್ಸ್ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ನೀವು ಮೀಲ್ಸ್ ತಗೋತೀರಾ ತಾನೆ ಜಾಸ್ತಿ? ಯಾವುದಾದ್ರು ಮೀನು ಇಲ್ಲ ಸರ್, ಚಿಕನ್ ಜಾಸ್ತಿ ತಿನ್ನೋದು. ಅದೇ ಮೀಲ್ಸು? ಹಾಂ, ಮೀಲ್ಸು 100 ರೂಪಾಯಿಗೆ. ಹಾಂ ಸರ್. 100 ರೂಪಾಯಿ ವರ್ತ್ ಅನ್ಸುತ್ತಾ ಸರ್? ಆರಾಮಾಗಿ ಕೊಡ್ಬೋದು. ಆರಾಮಾಗಿ ಸರ್, 100 ರೂಪಾಯಿ ಕೊಟ್ಟರೆ ಏನು ಬರ್ತೀವಿ ಹೊರಗಡೆ. ನಮ್ಗೆ ತಿನ್ನಕ್ಕೆ ಟೇಸ್ಟ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬೇರೆಯವ್ರಿಗೆ ಹೇಳ್ಬೋದಾ ಚೆನ್ನಾಗಿದೆ ಹೋಗಿ ಅಂತ? ಬೇರೆಯವ್ರಿಗೆಲ್ಲ ಸರ್, ನಿಮ್ಮ ವಿಡಿಯೋ ಮಾಡೋದಕ್ಕಿಂತ ಮುಂಚೆ 10 ಜನಕ್ಕೆ ನಾವು ಹೇಳಿದ್ದೀವಿ. ಹೌದಾ? ನಾವೇ ಹೇಳಿದ್ದೀವಿ, ವಿಡಿಯೋ ನೋಡ್ಕೊಂಡ ಬಂದಿರೋದು ನಾವು. ಓಕೆ ಓಕೆ, ಚೆನ್ನಾಗಿದೆ. ಸರಿ 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 ಸರ್, ಥ್ಯಾಂಕ್ ಯು. ಓಕೆ ಸರ್, ಏನು ತೊಗೊಂಡ್ರಿ ಇವತ್ತು ನೀವು? ಸರ್, ನಾವು ಫಿಶ್ ಊಟ ತೊಗೊಂಡಿದ್ದೀವಿ. ಓಕೆ. ಹೇಗಿದೆ ಸರ್ ಟೇಸ್ಟ್? ಊಟ ಇದೆ, ಇಲ್ಲಿ ನಾಟಿ ಕೋಳಿ ಇದೆ, ಎಲ್ಲ ಐಟಮ್ ಇದೆ. ನೀವು ಫಸ್ಟ್ ಬಂದಿದ್ದ ಏನು ಬರ್ತಾ ಇರ್ತೀರಾ? ಇಲ್ಲ, ಬರ್ತಾ ಇರ್ತೀವಿ, ನಮ್ಮ ಸ್ನೇಹಿತರೆ. ಅದು ಬೇರೆ ವಿಚಾರ. ಆದರೆ ಇಲ್ಲಿ ಭಾರಿ ಒಂದು ಚೀಪ್ ಆ್ಯಂಡ್ ಬೆಸ್ಟು. 100 ರೂಪಾಯಿಗೆ ಫುಲ್ ಮೀಲ್ಸ್ ಕೊಡ್ತಾರೆ. ಫುಲ್ ಮೀಲ್ಸ್? ಹೌದು ಹೌದು. ಮುದ್ದೆ ಎಷ್ಟಾದರೂ ತೊಗೊಳ್ಳಿ, ರೈಸ್ ಎಷ್ಟಾದರೂ ತೊಗೊಳ್ಳಿ. ಫಿಶ್ ಊಟ ಅಂದರೆ ಒಂದು ಮೀನು, ಶರ್ವ, ನಾಟಿ ಕೋಳಿ ಅಂದರೆ ನಾಟಿ ಕೋಳಿ, ಮಟನ್ ಎಲ್ಲ ಭಾಳ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್? ಭಾಳ ಚೆನ್ನಾಗಿದೆ. ಅಂದರೆ 100 ರೂಪಾಯಿಗೆ ವರ್ತು ಕೊಡ್ಬೋದು ಅಂತೀರಾ? ಆರಾಮಾಗಿ ಕೊಡ್ಬೋದು ಸರ್. 100 ರೂಪಾಯಿ ಹೇಳಿ ಸರ್. ಬೆಂಗಳೂರಲ್ಲಿ ಯಾರು ಕೊಡ್ತಾರೆ ಸರ್ ಈ ಹೊತ್ತಲ್ಲಿ? ಹಾಂ 100 ರೂಪಾಯಿಗೆ? ಹೌದು ಹೌದು. ಯಾರು ಕೊಡ್ತಾರೆ ಸರ್? ಇದು ಒಳ್ಳೆ ಟೇಸ್ಟ್ ಇದೆ. ಎಸ್ಪೆಷಲಿ ಫಿಶ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ನಾಟಿ ಕೋಳಿ ಅಂತ ಮಾಡ್ತಾರೆ, ಅದು ತುಂಬ ಸಾಂಬಾರು ಚೆನ್ನಾಗಿದೆ. ನಾಟಿ ಕೋಳಿ ಅಂತ ಇದರಲ್ಲಿ ಇದು ಮಾಡ್ತಾರೆ, ತುಂಬ ಚೆನ್ನಾಗಿದೆ, ಒಟ್ಟು ಚೆನ್ನಾಗಿದೆ. ಓಕೆ ಸರ್, ಬೇರೆಯವ್ರು ರೆಕಮೆಂಡ್ ಮಾಡ್ಬೋದು, ಹೇಳ್ಬೋದು ಇಲ್ಲ ಬಂದು? ಖಂಡಿತ ಬಡ ಮದುವೆ ವರ್ಗದವ್ರಿಗೆ ಒಳ್ಳೆ ಊಟ ಸಿಗುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾನ್ ವೆಜ್ಜಲ್ಲಿ ಈ ಥರ ಎಲ್ಲೂ ಕೊಡೋದು ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ವೈಸು ಅಷ್ಟೇ, ಟೇಸ್ಟ್ ವೈಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬರ್ಬೋದು, ಎಲ್ಲರೂ ಬರ್ಬೋದು. ಬಡ ಮಧ್ಯಮ ವರ್ಗದವರು ಎಲ್ಲರೂ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಒಂದು ಜಾಗ ಇದು. ಇಷ್ಟಕ್ಕೂ ನಮ್ಮ ಸ್ನೇಹಿತನೇ ಪುಟ್ಟಸ್ವಾಮಿ ಅಂತೇಳಿ ಮಾಡ್ತಾ ಇರೋದು. ಒಳ್ಳೆ ಭಟ್ಟ, ಭಾರಿ ಕೈ ರುಚಿ ತುಂಬ ಚೆನ್ನಾಗಿದೆ ಅವ್ರದ್ದು. ನಾವು ಎಲ್ಲ ಅವನ ಹತ್ರನೇ ಅಡುಗೆ ಮಾಡಿಸೋದು. ನಮ್ಮ ಫಂಕ್ಷನ್ಗಳೆಲ್ಲ ಇದ್ರು ಅವನ ಹತ್ರನೇ ಅಡುಗೆ ಮಾಡಿಸೋದು. ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಯಾರು ಬಂದು ಊಟ ಮಾಡ್ತಾರೆ. ಓಕೆ ಸರ್, ತಮ್ಮ ಹೆಸರು? ಓಕೆ ಸರ್, ಅರುಣ್ ಕುಮಾರ್ ಅಂತೇಳಿ ನಮ್ಮ ಸ್ನೇಹಿತರು, ಆರ್ಟಿಸ್ಟ್ ಸ್ವಾಮಿ ಅಂತೇಳಿ ನಮ್ಮ ಸ್ನೇಹಿತರು, ಪುಟ್ಟರಾಜು ಎಲ್ಲ ಜೊತೆಗೆ ಬರ್ತಾ ಇರ್ತೀರಾ? ಎಲ್ಲ ಸ್ನೇಹಿತರು, ಪುಟ್ಟಸ್ವಾಮಿ ಸ್ನೇಹಿತರು ಎಲ್ಲ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ನವೀನ್ ಫುಲ್ ಮೀಲ್ಸ್ ಮೆಸ್ ಅಂತೇಳಿ ನಂದಿನಿ ಲೇಔಟ್ ರಾಜ್ಕುಮಾರ್ ಸಮಾಧಿ ಹತ್ರ ಬಂದರೆ 8ನೇ ಕ್ರಾಸಲ್ಲಿ ನಿಮ್ಗೆ ಸಿಗುತ್ತೆ. ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ನೋಟ ಚಂದ ಅಂತೇಳಿ ಬಡವ್ರ ಮನೆಗೆ ಬರಬೇಕು, ಬಡವ್ರ ಹೋಟ್ಲಿಗೆ ಬರಬೇಕು. ಬಡವ್ರ ಹೋಟ್ಲು ಅದರಲ್ಲಿ ಪುಟ್ಟಸ್ವಾಮಿ ಅಂತೇಳಿ ನಮ್ಮ ಸ್ನೇಹಿತ ಬಡವ್ರಿಗೋಸ್ಕರ ಮಾಡಿದ್ದಾನೆ. ಬಡವರಿಗೆ 100 ರೂಪಾಯಿಗೆ ಫುಲ್ ಮೀಲ್ಸು. ಇವತ್ತು 100 ಊಟ ಹೋಗ್ಬೋದು, ಮಾತಾಡಿ ಸರ್. ಬಡವ್ರಿಗೋಸ್ಕರ ಮಾಡಿರೋಂಥದ್ದು ಒಬ್ಬ ಬಡವ್ರ ಮನೆ ಊಟ ಚಂದ ಅಂತ ಏನು ಹೇಳಿದೆ, ಅದೇ ರೀತಿ ಇಲ್ಲಿ ರುಚಿಯಾದ ಊಟ ಕೊಡ್ತಾನೆ. ಫುಲ್ ಮೀಲ್ಸ್, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಚಿಕನ್ನು, ಮಟನ್ನು, ಕಬಾಬು, ಫಿಶ್ಶು ಎಲ್ಲನೂ ಇಲ್ಲಿ ದೊರೀತದೆ. ದಯಮಾಡಿ ಎಲ್ಲರೂ ಬನ್ನಿ, ಇಲ್ಲಿ ಊಟ ಮಾಡಿ, ಒಂದು ಸಲ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ನಾವು ಈ ಊಟಕ್ಕೆ ಹೊರಗಡೆ ನಾನು ಆಲ್ಮೋಸ್ಟ್ ತಿಂದಿದ್ದೀನಿ. ಈ ಊಟಕ್ಕೆ ನಾನು 140-150 ರೂಪಾಯಿ ಎಲ್ಲ ಕೊಟ್ಟಿದ್ದೀನಿ. ಇದಕ್ಕಿಂತ ಕಡಿಮೆ ಕ್ವಾಂಟಿಟಿನೇ ಕೊಟ್ಟಿದ್ದಾರೆ. ಬಟ್ ಇಲ್ಲಂತೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ರಾಜ್ಕುಮಾರ್ ಸಮಾಧಿಗೆ ಬಂದು ಅಥವಾ ನಂದಿನಿ ಲೇಔಟ್ ಕಡೆ ಏನಾದ್ರು ಬಂದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮಿಸ್ ಮಾಡಬೇಡಿ, ಒಂದ್ಸಲಿ ವಿಸಿಟ್ ಮಾಡಿ. ನೀವು ಈ ಕಡೆ ಬಂದಾಗ ಕಾಯಂ ಕಸ್ಟಮರ್ ಆಗ್ತೀರಾ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.